ಇಂದಿನ ಸ್ಟೋರಿ ಟೈಮ್. ಮಳೆಯಲ್ಲಿ ರೇಖಿ ನಗು ಮೂಡಿಸಿದ ಅನುಭವ. ಬೆಳಗಿನ ಸಮಯ. ಮಗನನ್ನು ಶಾಲೆಗೆ ಬಿಟ್ಟು ನಾನು ತರಕಾರಿ ಖರೀದಿಸಲು ಹೊರಟೆ. ಅದೇ ಸಮಯದಲ್ಲಿ ಹಠಾತ್ ಮಳೆ ಶುರುವಾಯಿತು. ಮಳೆಗಾಲ ಆಲ್ಮೋಸ್ಟ್ ಮುಗಿಯುತ್ತಿದ್ದರೂ ಆ ದಿನ ಆಕಾಶಕ್ಕೆ ಬೇರೆ ಪ್ಲಾನ್ ಇದ್ದಂತೆ. ಅಂಗಡಿಯ ಕಡೆ ನಡೆದು ಹೋಗುತ್ತಿದ್ದಂತೆ ಮಳೆ ಇನ್ನೂ ಜೋರಾಯಿತು. ಆ ಕ್ಷಣದಲ್ಲಿ ನನಗೆ ಒಂದು ಕಥೆ ನೆನಪಾಯಿತು. ಕಲ್ಪತರು ಕಮ್ಯುನಿಟಿಯಲ್ಲಿ ಯಾರೋ ರೇಖಿ ಉಪಯೋಗಿಸಿ ಮಳೆಯನ್ನು ನಿಲ್ಲಿಸಿದ್ದಾರಂತೆ ಎನ್ನುವ ಕಥೆ. ಅದೇ ಜೊತೆ ಗುರುದತ್ ಮಾಸ್ಟರ್ಜಿ ಹೇಳಿದ ಮಾತು ಕೂಡ ತಕ್ಷಣ ನೆನಪಾಯಿತು. ಮಳೆಯ ಶಕ್ತಿಯನ್ನು ನಿಲ್ಲಿಸಲು ಯತ್ನಿಸಿದರೆ ನೀನೇ ಹೆಚ್ಚು ನೆನೆಯುತ್ತೀಯ. ಆದ್ರೂ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರೇಯರ್ ಮಾಡಿದಂತೆ ರೇಖಿ ಚಿಹ್ನೆಗಳನ್ನು ಕರೆದೆ. 5 ನಿಮಿಷ ಮಾತ್ರ ನಿಲ್ಲು, ಪ್ಲೀಸ್. ಯೂನಿವರ್ಸ್ ತನ್ನ ರೀತಿಯಲ್ಲಿ ಉತ್ತರಿಸಿತು. ಮಳೆ ನಿಲ್ಲಲಿಲ್ಲ. ಬಹುಶಃ ಇನ್ನೂ ಜೋರಾಯಿತು. ನಾನು ಸಂಪೂರ್ಣ ನೆನೆದು ಮನೆ ತಲುಪಿದೆ. ಆದರೂ ಹೃದಯದಲ್ಲಿ ಹಗುರವಾಗಿ ನಗು ಬಂತು. ಅಲ್ಲೇ ಅವನಿಗೆ ಅರ್ಥವಾಯಿತು. ಕೆಲವೊಮ್ಮೆ ರೇಖಿಯ ಪಾಠ ಮಳೆಯನ್ನು ನಿಲ್ಲಿಸುವುದಲ್ಲ, ನಮಗೆ ಸಂತೋಷದಿಂದ ನೆನೆಯಲು ಕಲಿಸುವುದು. Sometimes Reiki teaches you to laugh in the rain. ಸ್ವಲ್ಪ ನಗು ಬಂತಾ?